ಶ್ರೀಮಠದಿಂದ 10ನೇ ತರಗತಿ ಪಾಸಾದ ವಿದ್ಯಾರ್ಥಿಗಳಿಗಾಗಿ ಕೈಗಾರಿಕಾ ತರಬೇತಿ ಕೇಂದ್ರವೊಂದನ್ನು ಸ್ಥಾಪಿಸಿದ್ದಾರೆ. ಮಕ್ಕಳು ಯಾವುದಾದರೂ ಒಂದು ಕೌಶಲ್ಯ ಪಡೆದರೆ ನಾಳೆ ಅವರು ವೃತ್ತಿ ಮಾಡಿಕೊಂಡು ಸ್ವಾವಲಂಬಿ ಜೀವನ ನಡೆಸಬಹುದು ಎಂಬ ದೂರದೃಷ್ಟಿ ಶ್ರೀಗಳದ್ದಾಗಿರುತ್ತದೆ. ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ, ಬಡ ಕುಟುಂಬದ ರೋಗಿಗಳಿಗೆ ಇಲ್ಲಿ ಅನುಕೂಲ ಹೇಗೆ ದೊರೀತಾ ಇದೆಯೋ ಹಾಗೆ ಸಿರಿವಂತ ಕುಟುಂಬದ ಮಕ್ಕಳಿಗೂ ಕೂಡ ನಮ್ಮ ಮಠದೊಳಗೆ ಒಂದು ಸಂಸ್ಕಾರಯುಕ್ತವಾಗಿರುವಂಥ ಶಿಕ್ಷಣ ಯಾಕೆ ನೀಡಬಾರ್ದು ಅನ್ನುವಂಥ ಯೋಚನೆ ನಮಗೆ ಬಂದಾಗ ಆ ಯೋಚನೆಯ ಒಂದು ಅಂಕುರವೇ ಈಗ ನಮ್ಮ ಶ್ರೀಮಠದಲ್ಲಿ ಪ್ರಾರಂಭವಾಗಿರುವಂತಹ ಸುವರ್ಣಶ್ರೀ ಗುರುಕುಲ. ಈ ಸುವರ್ಣಶ್ರೀ ಗುರುಕುಲದೊಳಗೆ ಅತಿ 1 ವರ್ಷದ ಮಗುವಿನಿಂದ ಹಿಡಿದುಕೊಂಡು 10 ವರ್ಷದ ಮಕ್ಕಳವರೆಗೂ ಕೂಡ ಪ್ರವೇಶವನ್ನು ನೀಡಿ ಅವರಿಗೆ ಯೋಗ, ಧ್ಯಾನ, ಸಂಸ್ಕೃತ ಶ್ಲೋಕಗಳ ಪಠಣ, ಕ್ರೀಡೆ, ಅವರಿಗೆ ಶಿಕ್ಷಣವನ್ನು ನೀಡುವಂಥ ಕಾರ್ಯ ಭರದಿಂದ ಸಾಗ್ತಾ ಇದೆ. ಶ್ರೀ ಗುರುಕುಲದ ವಿದ್ಯಾರ್ಥಿಗಳ ಪೋಷಕರು ಒಮ್ಮೆ ನಮ್ಮ ಹತ್ರ ಬಂದು, ಸ್ವಾಮೀಜಿ ಇಂಥ ಒಂದು ಒಳ್ಳೆಯ ಶಿಕ್ಷಣವನ್ನು ಈ ಗುರುಕುಲ ನಮ್ಮ ಚಿಕ್ಕ ಮಕ್ಕಳಿಗೆ ನೀಡ್ತಾ ಇದೆ, ಹೀಗೆ ಈ ಗುರುಕುಲದ ಮುಂದುವರೆದ ಭಾಗವನ್ನು ಅಥವಾ ಮುಂದುವರೆದ ಶಾಲೆಯನ್ನು ನೀವೇಕೆ ಮಾಡಬಾರ್ದು, ನಮ್ಮ ಮಕ್ಕಳು ಈ ಮಠದ ಪವಿತ್ರ ಪರಿಸರದಲ್ಲೇ ಓದಬೇಕನ್ನುವಂಥ ಇಚ್ಛೆ ನಮ್ಮದಿದೆ ಅನ್ನುವಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ನಮ್ಮ ಮನಸ್ಸಲ್ಲಿ ಬಂದಿರೋದು, ನಾವು ಕೂಡ ಏಕೆ ಒಂದು ಸುಸಜ್ಜಿತವಾಗಿರುವಂತಹ ಸೆಂಟ್ರಲ್ ಸಿಲೆಬಸ್ ಇರುವಂತಹ ಶಾಲೆಯನ್ನು ಏಕೆ ಪ್ರಾರಂಭಿಸಬಾರದು ಅನ್ನುವಂಥ ಯೋಚನೆ ಬಂದಾಗ ನಾವಾಗೇ ಒಂದು ಶಾಲೆಯನ್ನು ಪ್ರಾರಂಭಿಸಿ ಆ ಶಾಲೆ ಅದು ಮಹತ್ವವನ್ನು ಬಹಳಷ್ಟು ಪಡಿಬೇಕಾದ್ರೆ ಬಹಳಷ್ಟು ಅವಧಿ ಬೇಕಾಗ್ತದೆ. ಹಾಗಾಗಿ ಅತ್ಯಂತ ಹೆಸರನ್ನು ಪಡೆದಿರುವಂಥ ಒಂದು ವಿದ್ಯಾಸಂಸ್ಥೆಯನ್ನು ನಾವೇಕೆ ಸಂಪರ್ಕಿಸಬಾರದು ಅಂತ ಯೋಚನೆ ಮಾಡಿದಾಗ ನಮ್ಮ ಮನಸ್ಸಲ್ಲಿ ಬಂದಿರುವಂತಹದ್ದು ಬೆಂಗಳೂರು ಮತ್ತು ಅನೇಕ ನಮ್ಮ ದೇಶದ ಅನೇಕ ರಾಜ್ಯಗಳು, ವಿದೇಶಗಳಲ್ಲಿ ಕೂಡ ಬಹಳ ಒಳ್ಳೆಯ ಶಿಕ್ಷಣವನ್ನು ನೀಡ್ತಾ ಇರುವಂಥ ಒಂದು ಶಾಲೆ ಅಂತ ಹೇಳಿದರೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ತಿಳ್ಕೊಂಡು ಹೇಳಿ ಅದಕ್ಕೆ NPS ಅಂತ ಕರೀತಾರೆ. ಸುಮಾರು 61 ವರ್ಷಗಳ ಹಿಂದೆ ಇದನ್ನು ಪ್ರಾರಂಭಿಸಿದಂಥವರು ನಮ್ಮ ಗೋಪಾಲಕೃಷ್ಣ ಅವರು. ಗೋಪಾಲಕೃಷ್ಣ ಸರ್ ಅವರು ಬಂದು ಈ ಮಠದ ಪರಿಸರ, ಈ ಮಠದಲ್ಲಿರ್ತಕ್ಕಂಥ ಶಿಸ್ತು, ಸ್ವಚ್ಛತೆಯನ್ನು ನೋಡಿ ಬಹಳ ಖುಷಿಪಟ್ಟು ಅವ್ರು ಹೇಳಿದರು, ಸ್ವಾಮೀಜಿ ನಮ್ಮ ಶಾಲೆಯ ಒಂದು ಬ್ರ್ಯಾಂಚನ್ನು ನಿಮ್ಮ ಶ್ರೀಮಠದಲ್ಲಿ ಪ್ರಾರಂಭಿಸುವುದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಅಂತ ತಿಳ್ಕೊಂಡು ಹೇಳಿ ಅವರು ಬಹಳ ಹಾರ್ದಿಕವಾಗಿ ನಮ್ಮನ್ನು ಅಭಿನಂದಿಸಿ ಅವರು ಈ ಕಾರ್ಯಕ್ಕೆ ಒಪ್ಪಿಗೆಯನ್ನು ನೀಡಿದರು. ಕಲ್ಯಾಣ ಮಂಟಪದ ಹಿಂಬದಿಯಲ್ಲಿರ್ತಕ್ಕಂಥ ಸುಮಾರು ಒಂದು 3 ಎಕರೆ ಜಮೀನಲ್ಲಿ ಆ ಶಾಲೆಯ ಒಂದು ಕಟ್ಟಡ ಭರದಿಂದ ಸಾಗ್ತಾ ಇದೆ. ಇನ್ನೇನು 2025ನೇ ಒಂದು ಶೈಕ್ಷಣಿಕ ವರ್ಷದಿಂದ ಇಲ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ವಿಭೂತಿಪುರ ಅಂತ ತಿಳ್ಕೊಂಡು ಹೇಳಿ ಈ ಶಾಲೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಶಾಲೆಗೋಸ್ಕರ ಸುಮಾರು ಒಂದು 40 ಕೋಟಿ ರೂಪಾಯಿ ನಾವು ಸಾಲವನ್ನು ಮಾಡಿ ಆ ಶಾಲೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ಆದಷ್ಟು ಬೇಗ ಈ ಸಾಲ ತೀರಿದ ಮೇಲೆ ನಮ್ಮ ಮುಂದಿನ ಯೋಜನೆ ಉತ್ತರ ಭಾರತದೊಳಗೆ ಈ ಥರದ ಉಚಿತ ವಸತಿ ಶಾಲೆಗಳನ್ನು ಪ್ರಾರಂಭಿಸಬೇಕನ್ನುವಂಥ ಒಂದು ಸಂಕಲ್ಪ ಮಾಡಿದ್ದೇವೆ. ಈ ಸಂಕಲ್ಪವನ್ನು ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, ಮಾತಾ ಭದ್ರಕಾಳಿ, ಆದಿಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಮತ್ತು ನನ್ನ ಪೂಜ್ಯ ಗುರುಗಳಾಗಿರುವಂತಹ ಸುವರ್ಣಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು, ಮನುಗೂಳಿಯ ಸಂಗನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳವರ ಆಶೀರ್ವಾದ ನನ್ನ ಮೇಲಿದ್ದು ಈ ಸಂಕಲ್ಪವನ್ನು ಪೂರ್ಣಗೊಳಿಸಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಅವರಲ್ಲಿ ಮಾಡ್ತಾ ಇದೆ. ಇನ್ನೊಂದು ಕಾರ್ಯ ನಾವು ಮಾಡಬೇಕನ್ನುವಂಥ ಸಂಕಲ್ಪ ಮಾಡಿ ಈಗಾಗಲೇ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇವೆ. ಆ ಕಟ್ಟಡವೇ ವೀರಶೈವ ಗುರುಕುಲ ಅಂತ ಹೇಳಿ.
ನಮ್ಮ ನಾಡಿನಲ್ಲಿ ಸುಮಾರು ನೂರಾರು ಸಾವಿರಾರು ಗುರು ವಿರಕ್ತ ಪರಂಪರೆಯ ಮಠಗಳಿವೆ. ಗುರುಗಳು ಬಹಳಷ್ಟು ಕಷ್ಟಪಟ್ಟು ಮಠದ ಭಕ್ತರನ್ನು ಗಳಿಸಿರ್ತಾರೆ, ಮಠದ ವ್ಯವಸ್ಥೆಯನ್ನು ಉದ್ಧರಿಸಿರ್ತಾರೆ. ಆದರೆ ಅದಕ್ಕೆ ಸಮರ್ಥವಾಗಿರುವಂಥ ಉತ್ತರಾಧಿಕಾರಿ ಸಿಗದೆ ಹೋದರೆ ಎಷ್ಟೋ ಮಠಗಳು ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಂಡು ಹೋಗುವಂಥ ಪರಿಸ್ಥಿತಿ ಇವತ್ತು ನಮ್ಮ ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಇದಕ್ಕೆ ಕಾರಣ ಒಬ್ಬ ಸಮರ್ಥವಾಗಿರುವಂಥ ಉತ್ತರಾಧಿಕಾರಿಗಳು. ಹಾಗಾಗಿ ಮಠಗಳನ್ನು ಮುನ್ನಡೆಸ್ಕೊಂಡು ಹೋಗಬೇಕಾದ್ರೆ ಒಬ್ಬ ಸಮರ್ಥವಾದಂಥ ಉತ್ತರಾಧಿಕಾರಿಗಳಂತ ಹೇಳಿದ್ರೆ ಕೇವಲ ಪೂಜಾ ಕಾರ್ಯಗಳು ಬಂದರೆ ಅಷ್ಟೇ ಸಾಲದು, ಜೊತೆಗೆ ಜಗತ್ತಿನ ಎಲ್ಲ ವ್ಯವಹಾರಗಳನ್ನು ಅರ್ಥೈಸಿಕೊಳ್ಳುವಂಥ ಒಂದು ಸಾಮರ್ಥ್ಯನೂ ಕೂಡ ಇವತ್ತು ಮಠದ ಉತ್ತರಾಧಿಕಾರಿಗಳಿಗೆ ಬೇಕಾಗ್ತದೆ. ವಿಶೇಷವಾಗಿ ಅವರಿಗೆ ಸಾಂಪ್ರದಾಯಿಕವಾಗಿರುವಂಥ ಮತ್ತು ನಮ್ಮ ಪಾರಂಪರಿಕವಾಗಿರುವಂಥ ಸನಾತನ ಶಿಕ್ಷಣದ ಜೊತೆಗೆ ಆಧುನಿಕ ಶಿಕ್ಷಣದ ಒಂದು ಅವಶ್ಯಕತೆಯೂ ಕೂಡ ಇರುವಂತಹದ್ದು. ಮತ್ತು ಜೊತೆಗೆ ನಮ್ಮ ಧರ್ಮದಲ್ಲಿ ಹೇಳಿರುವಂಥ ಧರ್ಮ ತತ್ವಗಳನ್ನು ಕೇವಲ ಕನ್ನಡ ನಾಡಿನಲ್ಲಿ ಅಷ್ಟೇ ಅಲ್ಲ, ಇವತ್ತು ಜಾಗತಿಕ ಭಾಷೆಯಾಗಿರುವಂಥ ಇಂಗ್ಲೀಷ್ ಭಾಷೆ ಇವತ್ತು ಮಠದ ಉತ್ತರಾಧಿಕಾರಿಗಳಿಗೆ, ಮಠದ ಸ್ವಾಮಿಗಳವರಿಗೆ ಇಂಗ್ಲೀಷ್ ಶಿಕ್ಷಣವನ್ನು ಕೊಡುವಂಥ ಒಂದು ಕಾರ್ಯ ನಮ್ಮ ವೀರಶೈವ ಗುರುಕುಲ ಮಾಡಬೇಕು. ಇವತ್ತಲ್ಲ, ಮುಂದೆ ಇನ್ನೊಂದು 10-20 ವರ್ಷದ ನಂತರದಲ್ಲಿ ಇಲ್ಲಿ ತಯಾರಾಗಿರುವಂಥ ವಠುಗಳು ನಮ್ಮ ಶ್ರೀಮಠದಿಂದ ನಿರ್ಮಾಣ ಆಗಬೇಕು ಭವಿಷ್ಯದಲ್ಲಿ ಅನ್ನುವಂಥ ಸಂಕಲ್ಪ ಇಟ್ಕೊಂಡು ಇವತ್ತು ವೀರಶೈವ ಗುರುಕುಲ ಅನ್ನುವಂಥದ್ದನ್ನು ಪ್ರಾರಂಭಿಸಿದ್ದೇವೆ. ಶ್ರೀ ಮಹಾಂತಲಿಂಗ ಶಿವಾಚಾರ್ಯರ ಸಾಮಾಜಿಕ ಕಾರ್ಯ ಇಷ್ಟಕ್ಕೆ ಸೀಮಿತವಾಗದೆ ವೃದ್ಧರಿಗೂ ಆಶ್ರಯ ನೀಡಲೆಂದು ವೃದ್ಧಾಶ್ರಮ ಸ್ಥಾಪಿಸಿದ್ದಾರೆ. ಮಠದ ಮಾರ್ಗ ಬೋಧನಾ ಪ್ರಧಾನ ಕಾರ್ಯವಾಗಿದೆ. ಹಳಿ ತಪ್ಪುತ್ತಿರುವ ಯುವ ಪೀಳಿಗೆಯನ್ನು, ಸಮಾಜವನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯುವ ಗುರುತರ ಹೊಣೆ ಅದರ ಮೇಲಿದೆ. ಶ್ರೀಮದ್ ವಿಭೂತಿಪುರ ವೀರಸಿಂಹಾಸನ ಮಠ ಅಕ್ಷರಶಃ ಅದರ ಸ್ಪಷ್ಟ ಪಾಲನೆಯಲ್ಲಿ ತೊಡಗಿದೆ. ಗುರುಗಳು ನಿಖರವಾದ ದೃಷ್ಟಿಕೋನ ಹೊಂದಿದ್ದಾರೆ. ಅದರ ಪರಿಣಾಮವೇ ಈ ಎಲ್ಲ ಧರ್ಮ ಕಾರ್ಯಗಳು ನಿರಂತರವಾಗಿ ಸಾಗಿವೆ. ಇಷ್ಟೆಲ್ಲ ಧರ್ಮ ಕಾರ್ಯಗಳು ನಡೆಯಬೇಕಾದರೆ ಆರ್ಥಿಕವಾಗಿ ಮಠವು ಸಾಕಷ್ಟು ಶ್ರೀಮಂತವಾಗಿರುವುದು ಮುಖ್ಯವಾಗಿದೆ. ದಾನಿಗಳು, ಧರ್ಮಾಭಿಮಾನಿಗಳು, ಭಕ್ತರು ಇರಬೇಕು. ಆದರೆ ಇಂದಿನ ಸಮಾಜದಲ್ಲಿ ಧಾರ್ಮಿಕ, ಆಧ್ಯಾತ್ಮಿಕ, ಪಾರಮಾರ್ಥಿಕ ಆಲೋಚನೆ ಉಳ್ಳ ಜನರು ಕಡಿಮೆಯಾಗಿದ್ದಾರೆ. ನಾನು, ನನ್ನದು ಎಂಬ ಸ್ವಾರ್ಥದಲ್ಲಿ, ಹಣ, ಆಸ್ತಿ, ಅಧಿಕಾರದ ಮೋಹಗಳಲ್ಲಿ ಆಸ್ತಿಕತೆ ಹೊರಟು ಹೋಗಿ ನಾಸ್ತಿಕತೆಯೇ ಹೊತ್ತು ಮೆರೆಯುತ್ತಿದ್ದಾರೆ. ಮಠದ ಆವರಣದ ಮಧ್ಯಭಾಗದಲ್ಲಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದೇವಾಲಯವನ್ನು ಅಂದಗೊಳಿಸಿದ್ದಾರೆ. ದೇವಾಲಯಕ್ಕೆ ಸುಂದರವಾದ ರಾಜಗೋಪುರವನ್ನು ನಿರ್ಮಿಸುವುದರ ಜೊತೆಗೆ ಸಂಪೂರ್ಣ ಜೀರ್ಣೋದ್ಧಾರದ ಕಾರ್ಯ ಮಾಡಿದ್ದಾರೆ. ಮಠದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗಾಗಿ ಮತ್ತು ಧರ್ಮಚಿಂತನೆಗಾಗಿ ಸಂತೃಪ್ತಿ ಸದನ ಎಂಬ ಸಭಾಂಗಣವನ್ನು ನಿರ್ಮಿಸಿದ್ದಾರೆ. ಶ್ರೀಮಠದ ಪಟ್ಟಾಧ್ಯಕ್ಷರ ನಿವಾಸಕ್ಕಾಗಿ ಗುರು ಸದನ, ಶ್ರೀಮಠಕ್ಕೆ ಬಂದು ಹೋಗುವ ಅತಿಥಿಗಳಿಗಾಗಿ ಅತಿಥಿ ಸದನ, ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳಿಗಾಗಿ ಶಿವಯೋಗ ಸದನ ನಿರ್ಮಿಸಿದ್ದಾರೆ. ಶ್ರೀಮಠದಲ್ಲಿ ಪ್ರತಿ ಅಮಾವಾಸ್ಯೆಯ ದಿನ
ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ನಾಡಿನ ಗಣ್ಯರುಗಳಿಂದ ಧರ್ಮಚಿಂತನೆಯನ್ನು ವ್ಯವಸ್ಥೆ ಮಾಡಲಾಗುತ್ತದೆ. ಅಮಾವಾಸ್ಯೆಯ ಈ ಆಚರಣೆಯನ್ನು ಭಕ್ತರೇ ನಡೆಸಿಕೊಡುತ್ತಾರೆ. ಪ್ರತಿ ಕಾರ್ಯಕ್ರಮಗಳು ಉಪನ್ಯಾಸ ಹಾಗೂ ದಾಸೋಹಗಳಿಂದ ಕೂಡಿರುತ್ತವೆ. ಇನ್ನು ಪ್ರತಿ ವರ್ಷದ ಶ್ರಾವಣ ಮಾಸಗಳಲ್ಲಿ ಮನೆ ಮನೆಗಳಲ್ಲಿ ಶಿವಪೂಜೆ, ಶಿವಾನುಭವ, ಶ್ರೀ ಸಿದ್ಧಾಂತ ಶಿಖಾಮಣಿ ವಚನ ಪ್ರವಚನ ಹೀಗೆ ವಿಶೇಷ ಪೂಜೆ ಹಾಗೂ ಉಪನ್ಯಾಸ ಸದ್ಭಕ್ತರ ಮನೆಯಲ್ಲೇ ನಡೆಸಿಕೊಡಲಾಗುತ್ತದೆ. ಅಲ್ಲದೆ ಪ್ರತಿ ವರ್ಷ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಒಳಗೊಂಡಂತೆ 3 ದಿನಗಳ ಜಾತ್ರಾ ಮಹೋತ್ಸವ ನೆರವೇರಿಸಲಾಗುತ್ತದೆ. ಈ ಸಮಯದಲ್ಲಿ ನಡೆಸುವ ವೀರಗಾಸೆ ಕುಣಿತ ನೋಡುಗರ ಮನ ಸೂರೆಗೊಳ್ಳುತ್ತೆ. ಈ ಜಾತ್ರಾ ಮಹೋತ್ಸವಕ್ಕೆ ಹೊಂದಿಕೊಂಡಂತೆ ಮಠದ ವತಿಯಿಂದ ಶ್ರೀ ರೇಣುಕಾಚಾರ್ಯರ ಯುಗಮಾನೋತ್ಸವ, ಬಸವಾದಿ ಶಿವಶರಣರ ಸ್ಮರಣೋತ್ಸವ ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ನಾಡಿನ ಖ್ಯಾತನಾಮರಲ್ಲಿ ಗಣ್ಯರೊಬ್ಬರಿಗೆ ಶ್ರೀಮದ್ ವಿಭೂತಿಪುರ ಮಠದ ಪರವಾಗಿ ಸುವರ್ಣಶ್ರೀ ಎಂಬ ವಿಶೇಷ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ. 2006ರಿಂದ ಈ ಪ್ರಶಸ್ತಿಯ ಪರಿಪಾಠ ಪ್ರಾರಂಭಿಸಲಾಗಿದೆ. 50,000 ರೂಪಾಯಿ ಮೊತ್ತದ ಚೆಕ್ಕು, ವಿಶೇಷ ಮಾದರಿಯ ಕರಂಡ, ಭಿನ್ನವತ್ತಳೆ ಇತ್ಯಾದಿಗಳನ್ನು ಹೊಂದಿರುವ ಈ ಪ್ರಶಸ್ತಿಗೆ ಅನೇಕ ಗಣ್ಯರು ಭಾಜನರಾಗಿದ್ದಾರೆ. ಮತ್ತು ಜಾನಪದ ಕ್ಷೇತ್ರದಲ್ಲಿಯೂ ವಿಶೇಷವಾಗಿ ಸಾಧನೆ ಮಾಡಿದ ಸಾಧಕರೊಬ್ಬರಿಗೆ ಜಾನಪದ ವಿಭೂತಿ ಎಂಬ 25,000 ರೂಪಾಯಿ ಮೊತ್ತವನ್ನು ಒಳಗೊಂಡ ಪ್ರಶಸ್ತಿಯು ಪ್ರದಾನ ಮಾಡಲಾಗುತ್ತದೆ. 2006ರಲ್ಲಿ ಡಾಕ್ಟರ್ ಎಂ ಶಿವಕುಮಾರಸ್ವಾಮಿ ಇವರು ಶ್ರೇಷ್ಠ ಸಂಸ್ಕೃತ ವಿದ್ವಾಂಸರು, ಸಂಸ್ಕೃತ ಸ್ನಾತಕೋತ್ತರ ವಿಭಾಗದ ವಿಶ್ರಾಂತ ಮುಖ್ಯಸ್ಥರು, ಬೆಂಗಳೂರು ವಿಶ್ವವಿದ್ಯಾಲಯ ಬೆಂಗಳೂರು. 2007ರಲ್ಲಿ ಶ್ರೀ ಭೀಮಣ್ಣ ಖಂಡ್ರೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಮಾಜಿ ಅಧ್ಯಕ್ಷರು. 2008ರಲ್ಲಿ ಶ್ರೀಮತಿ ಸಾಲುಮರದ ತಿಮ್ಮಕ್ಕ ಪರಿಸರ ವೃದ್ಧಿಗಾಗಿ ಜೀವನವನ್ನೇ ಮುಡಿಪಾಗಿಟ್ಟವರು. 2009ರಲ್ಲಿ ನಾಡೋಜ ಶ್ರೀ ಏಣಗಿ ಬಾಳಪ್ಪನವರು ರಂಗಭೂಮಿಯ ಹೆಸರಾಂತ ಕಲಾವಿದರು. 2010ರಲ್ಲಿ ಶ್ರೀ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಹಿರಿಯರು, ಗಾಂಧಿವಾದಿಗಳು, ಆಧ್ಯಾತ್ಮ ಚಿಂತಕರು. 2011ರಲ್ಲಿ ನಾಡೋಜ ಎಂ ಚಿದಾನಂದಮೂರ್ತಿ ಸಂಶೋಧಕರು, ನಿವೃತ್ತ ಪ್ರಾಧ್ಯಾಪಕರು, ಬೆಂಗಳೂರು ವಿಶ್ವವಿದ್ಯಾಲಯ ಬೆಂಗಳೂರು. 2012ರಲ್ಲಿ ಡಾಕ್ಟರ್ ಚಂದ್ರಶೇಖರ ಕಂಬಾರ ಸಾಹಿತಿಗಳು, ಜ್ಞಾನಪೀಠ ಪುರಸ್ಕೃತರು. ಹೀಗೆ ಇನ್ನು ಅನೇಕ ಗಣ್ಯರು ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯರು ಬಹುದೊಡ್ಡ ಸಾಹಿತ್ಯ ಪ್ರೇಮಿಯಾಗಿದ್ದಾರೆ. ಅವರ ಗ್ರಂಥಾಲಯದಲ್ಲಿ ವಿರಳಾತಿ ವಿರಳ ಗ್ರಂಥಗಳ ಜೊತೆ ಶ್ರೇಷ್ಠ ಗ್ರಂಥಗಳು ದೊರೆಯುತ್ತವೆ, ಅದ್ಭುತ ಪುಸ್ತಕಗಳು ದೊರೆಯುತ್ತವೆ. ಸ್ವತಃ ಸಾಹಿತಿಯೂ ಆಗಿರುವ ಶ್ರೀಗಳು ಶೈವಾಗಮಗಳು ಮತ್ತು ಸಿದ್ಧಾಂತ ಶಿಖಾಮಣಿ ಕುರಿತು ಸಂಶೋಧನಾ ಗ್ರಂಥ ಮಂಡಿಸಿ ಬೆಂಗಳೂರು ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪಡೆದಿದ್ದಾರೆ. ಶ್ರೀಮಠದ ವತಿಯಿಂದ ಶ್ರೀ ಸಿದ್ಧಾಂತ ಶಿಖಾಮಣಿ ಪಾರಾಯಣ ಗ್ರಂಥ, ಶ್ರೀಮದ್ ವಿಭೂತಿಪುರ ವೀರಸಿಂಹಾಸನ ಸಂಸ್ಥಾನ ಮಠ, ವೇದಾಗಮಗಳು ಮತ್ತು ಉರಿಲಿಂಗಿ ಪೆದ್ದಿ, ವೇದಾಗಮಗಳು ಮತ್ತು ಚನ್ನಬಸವಣ್ಣ, ಶ್ರೀ ಸಿದ್ಧಾಂತ ಶಿಖಾಮಣಿ ಪರಾಮರ್ಶೆ, ನಾಟಿ ಔಷಧಿ ಮನೆಮದ್ದು, 108 ಜಾನಪದ ಗೀತೆಗಳು, ಸಹಸ್ರ ಸೂಕ್ತಿಗಳು ಹೀಗೆ ಅನೇಕ ಪುಸ್ತಕಗಳು ಕೂಡ ಪ್ರಕಟಿಸಿ ಸಾಹಿತಿಗಳಿಗೆ ಪ್ರೋತ್ಸಾಹ ನೀಡಿದ್ದಾರೆ. ಹಲವಾರು ಲೇಖನಗಳು ಬರೆದಿದ್ದಾರೆ. ಅವುಗಳು ಸಾಕಷ್ಟು ಜನಪ್ರಿಯ ಕೂಡ ಆಗಿದ್ದವು. ಆ ಎಲ್ಲ ಲೇಖನಗಳು ಸೇರಿಸಿ ಧರ್ಮ ದೀವಿಗೆ ಎಂಬ ಶಿರೋನಾಮೆಯಲ್ಲಿ ಪುಸ್ತಕವು ಪ್ರಕಟಿಸಿದ್ದಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವ ಹಾಗೆ ಸಾಗರದಾಚೆಗೂ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ರಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಸಿಂಗಾಪುರ ಹೀಗೆ ದೇಶ ವಿದೇಶಗಳಲ್ಲಿ ವೀರಶೈವ ಧರ್ಮ ಪ್ರಚಾರ ಕೈಗೊಂಡಿದ್ದಾರೆ. ಶ್ರೀಮಠದ ಸುತ್ತಮುತ್ತ ಯಾವುದೇ ಬಗೆಯ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಸಮಾರಂಭಗಳಾದರೂ ಅಲ್ಲಿ ಸಾನ್ನಿಧ್ಯ ಪರಮ ಪೂಜ್ಯರದ್ದೇ ಆಗಿರುತ್ತದೆ. ಅದು ಶಿಕ್ಷಣ ಸಂಸ್ಥೆ ಆಗಿರಲಿ, ದೇವಾಲಯ ಆಗಿರಲಿ, ಮಸೀದಿಯಾಗಿರಲಿ, ಚರ್ಚ್ ಆಗಿರಲಿ ಅಥವಾ ಇನ್ಯಾವುದೇ ಆಧ್ಯಾತ್ಮ ಕೇಂದ್ರವಾಗಿರಲಿ, ಅಲ್ಲಿ ಶ್ರೀಗಳ ಉಪಸ್ಥಿತಿ ಇದ್ದೇ ಇರುತ್ತದೆ. ಇವರ ಬಹುಜನ ಮೆಚ್ಚುಗೆಯ ಸಮಾಜಮುಖಿ ಚಿಂತನ ಲಹರಿ ಎಲ್ಲರೂ ಮನದುಂಬಿ ಒಪ್ಪಿಕೊಳ್ಳುತ್ತಾರೆ. ಈ ಭಾಗದ ಜನರಿಗೆ ಜಾತಿ ಮತ ಭೇದವಿಲ್ಲದೆ ಸರ್ವ ಜನಾಧರಣೀಯ ಗುರುಗಳಾಗಿದ್ದಾರೆ. ಪರಮ ಪೂಜ್ಯರ ನೇತೃತ್ವದಲ್ಲಿ ಶ್ರೀಮಠದ ಆಶ್ರಯದಲ್ಲಿ ಇದುವರೆಗೆ ಕನಿಷ್ಠ 100ಕ್ಕೂ ಹೆಚ್ಚು ಅಂತರ್ಜಾತೀಯ ಯುವಕ ಯುವತಿಯರು ಪ್ರೀತಿಸಿ ಮದುವೆಯಾಗಲು ಸಾಧ್ಯವಾಗದೇ ಇದ್ದಾಗ
ಶ್ರೀಮಠದಲ್ಲಿ ಅರಿಕೆ ಮಾಡಿಕೊಂಡಾಗ ಹುಡುಗ ಹುಡುಗಿಯರ ತಂದೆ ತಾಯಿಯರಿಗೆ ಕರೆಸಿ ಅವರನ್ನು ಒಪ್ಪಿಸಿ ವಿವಾಹ ಕಾರ್ಯ ಪೂರ್ಣಗೊಳಿಸಲು ಶ್ರಮಿಸಿದ್ದಾರೆ. ಮಹಾನಗರದ ನಡುವೆ ಒಂದು ಮಠವು ನಿರಂತರವಾಗಿ ಶತಶತಮಾನಗಳಿಂದ ಅವಿಚ್ಛಿನ್ನ ಧಾರ್ಮಿಕ ಪರಂಪರೆಯನ್ನು ಮುನ್ನಡೆಸಿಕೊಂಡು ಬಂದಿರುವುದು ಸಾಮಾನ್ಯ ಸಂಗತಿಯಲ್ಲ. ಸದ್ಯದ ಪರಮ ಪೂಜ್ಯರಂತೂ ಈ ಮಠಕ್ಕೆ ಮತ್ತಷ್ಟು ಭದ್ರ ಬುನಾದಿ ಹಾಕಿ ಶ್ರೀಮಠದ ಸರ್ವತೋಮುಖ ಬೆಳವಣಿಗೆಗೆ ಸಾಕಷ್ಟು ಪರಿಶ್ರಮವನ್ನು ವಹಿಸಿರುವುದು ಶ್ಲಾಘನೀಯ ಸಂಗತಿ. ಇವಿಷ್ಟೇ ಅಲ್ಲದೆ ಶ್ರೀಮಠದಲ್ಲಿ ಗಾಣದ ಯಂತ್ರವು ಅಳವಡಿಸಲಾಗಿದೆ. ಅದರಿಂದ ಅನೇಕ ಆರ್ಗ್ಯಾನಿಕ್ ಧಾನ್ಯಗಳಿಂದ ಎಣ್ಣೆಯನ್ನು ಉತ್ಪತ್ತಿ ಮಾಡಲಾಗುತ್ತದೆ. ಆಧುನಿಕ ಯಂತ್ರಗಳಲ್ಲಿ ತೆಗೆದ ಊಟದ ಎಣ್ಣೆಯಲ್ಲಿ ಸಾಕಷ್ಟು ಕಲಬೆರಕೆ ಇರುವುದರಿಂದ ಸೇವಿಸುವವರ ಆರೋಗ್ಯದ ಮೇಲೆ ತೀವ್ರ ಕೆಟ್ಟ ಪರಿಣಾಮವಾಗುತ್ತಿರುವುದು ಅರಿತ ಶ್ರೀಗಳು ಸಾಧ್ಯವಾದಷ್ಟು ಸಮಾಜಕ್ಕೆ ಸಹಾಯ ಮಾಡುವ ದೃಷ್ಟಿಯಿಂದ ಗಾಣದ ಯಂತ್ರವನ್ನು ಶ್ರೀಮಠದ ಒಂದು ಭಾಗದಲ್ಲಿ ಅಳವಡಿಸಿದ್ದಾರೆ. ದಿನದ 24 ಗಂಟೆಗಳ ಕಾಲ ಅದರಿಂದ ಎಣ್ಣೆ ಉತ್ಪತ್ತಿ ಮಾಡಲಾಗುತ್ತದೆ. ಲಾಭವೂ ಇಲ್ಲದ ನಷ್ಟವೂ ಆಗದ ಹಾಗೆ ಮಠಕ್ಕೆ ಬರುವ ಭಕ್ತರಿಗೆ ಆ ಎಣ್ಣೆ ನೀಡಿ ಆರೋಗ್ಯ ಕಾಪಾಡುವ ಪ್ರಯತ್ನ ಮಾಡುತ್ತಿದ್ದಾರೆ. ನಾನು ಒಂದು 30-35 ವರ್ಷ ಮಲ್ಲೇಶ್ವರಂ ವ್ಯಾಲಿ ಕಾಲಲ್ಲಿ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ನಡೆಸ್ತಾ ಇದ್ದೆ. ಈಗ ಒಂದು 35 ವರ್ಷ ನಡೆಸಿದ ಮೇಲೆ ಸಾಕು ಅನ್ನಿಸ್ತು, ಮಠದ ಸೇವೆ ಮಾಡೋಣ ಅಂತ ಇಲ್ಲಿ ಬಂದಿದ್ದೀನಿ. ಸ್ವಾಮೀಜಿಯವರು ನನಗೆ ಈ ಶೇಂಗಾ ಎಣ್ಣೆ ತೆಗೆಯೋ ಮಿಷಿನ್ನ ಇನ್ಚಾರ್ಜ್ ನನಗೆ ಕೊಟ್ಟಿದ್ದಾರೆ. ಸುಮಾರು ಒಂದು 2 ವರ್ಷದಿಂದ ನಾನು ಇಲ್ಲಿ ಶೇಂಗಾ ತರಿಸಿ ಎಣ್ಣೆ ತೆಗೆದು ಬಾಟ್ಲಿಂಗ್ ಮಾಡಿ ಅದನ್ನು ಸ್ವಾಮೀಜಿಯವ್ರಿಗೆ ಲೆಕ್ಕ ಕೊಟ್ಟು ಇದು ಮಾಡೋವರೆಗೂ ಸೇವೆ ಮಾಡಿಕೊಂಡು ಈ ಮಠದ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಹಸುಗಳಿಗೆ ಗೋಶಾಲೆ ಇದೆ ಇಲ್ಲಿ ಮಠದಲ್ಲಿ. ಆ ಗೋಶಾಲೆಯಲ್ಲಿರೋ ಹಸುಗಳಿಗೆ ಹಿಂಡಿ ಸಿಗುತ್ತೆ ಅಂದ್ಬಿಟ್ಟು ನಾವು ಮಾಡ್ತಾ ಇದ್ವಿ ಇದನ್ನ. ದೇಹ ಆರೋಗ್ಯವಾಗಿದ್ದರೆ ಮನಸ್ಸು ಕೂಡ ಆರೋಗ್ಯವಾಗಿರುವುದು. ಅದರಿಂದ ಉತ್ತಮ ಆಲೋಚನೆಗಳು ಮೂಡುವುದಕ್ಕೆ ಸಹಕಾರಿಯಾಗುತ್ತೆ ಎಂಬ ಸತ್ಯವನ್ನರಿತು ಮಠದ ಶಾಲೆಗಳಲ್ಲಿ ಓದುವ ಮಕ್ಕಳಿಗಾಗಿ ಯೋಗ ತರಗತಿಗಳು ಇಲ್ಲಿ ಕಡ್ಡಾಯಗೊಳಿಸಲಾಗಿದೆ. ಶ್ರೀಗಳು ಕೂಡ ಉತ್ತಮ ಯೋಗಪಟುವಾಗಿದ್ದು ಪ್ರತಿನಿತ್ಯ ಯೋಗ ಧ್ಯಾನಗಳು ಅವರ ಜೀವನದ ಅವಿಭಾಜ್ಯ ಅಂಗಗಳಾಗಿವೆ. ಆರೋಗ್ಯವೇ ಭಾಗ್ಯವೆಂಬುದು ನಿತ್ಯ ಸತ್ಯವಾದ ಮಾತು. ಇಂದಿನ ದಿನಗಳಲ್ಲಿ ಕಲಬೆರಕೆ ಆಹಾರ ಸೇವಿಸುವುದರ ಮೂಲಕ ಶೇಕಡಾವಾರು ಜನರ ಆರೋಗ್ಯ ಏರುಪೇರಾಗುತ್ತಿದೆ. ಅದರಲ್ಲೂ ಬಡವರು ಮತ್ತು ಮಧ್ಯಮ ವರ್ಗದ ಜನರು ತಮಗಾದ ಆರೋಗ್ಯ ಸಮಸ್ಯೆಗಳಿಗೆ ದುಬಾರಿ ಬೆಲೆ ತೆತ್ತು ಚಿಕಿತ್ಸೆ ಪಡೆಯುವುದು ಕಷ್ಟ ಸಾಧ್ಯವಾಗಿದೆ. ಅದಕ್ಕೆಂದೇ ವಿಭೂತಿಪುರ ಮಠ ಚಾರಿಟೇಬಲ್ ಆಸ್ಪತ್ರೆ ಮತ್ತು ಡಯಾಲಿಸಿಸ್ ಸೆಂಟರ್ ಸ್ಥಾಪಿಸಲಾಗಿದೆ. ಇಲ್ಲಿ ಪ್ರತಿ ತಿಂಗಳು 100 ಜನರಿಗೆ ಉಚಿತ ಡಯಾಲಿಸಿಸ್ ಮಾಡಲಾಗುತ್ತಿದೆ ಮತ್ತು ಇಲ್ಲಿಯವರೆಗೆ ಸಾವಿರಾರು ಬಡ ರೋಗಿಗಳು ಚಾರಿಟೇಬಲ್ ಆಸ್ಪತ್ರೆಯ ಸದುಪಯೋಗ ಪಡೆದುಕೊಂಡಿರುತ್ತಾರೆ.
ಇಲ್ಲಿ ಗೀರ್ ತಳಿಯ ಹಸುಗಳು ತಂದು ಸಾಕಲಾಗುತ್ತಿದೆ. ಯಾವ ನಿರ್ಬಂಧವೂ ಇಲ್ಲದೆ ಹಸುಗಳನ್ನು ಸ್ವಚ್ಛಂದವಾಗಿ ಬಿಟ್ಟು ನೋಡಿಕೊಳ್ಳಲಾಗುತ್ತಿದೆ. ಇವುಗಳಿಂದ ದೊರೆಯುವ ಹಾಲು ಶ್ರೀ ವೀರಭದ್ರಸ್ವಾಮಿಯ ಅಭಿಷೇಕಕ್ಕೂ ವಿದ್ಯಾರ್ಥಿಗಳಿಗಾಗಿಯೂ ಬಳಸಲಾಗುತ್ತದೆ. ಸಮಾಜದಲ್ಲಿ ಸಮಸ್ಯೆಗಳು ಉಂಟಾದಾಗ ಶ್ರೀಮಠವು ಮತ್ತು ಶ್ರೀಗಳು ಶೀಘ್ರವಾಗಿ ಸ್ಪಂದಿಸುವ ಪರಿಪಾಠ ಹೊಂದಿದ್ದಾರೆ. 2015ರಲ್ಲಿ ನೇಪಾಳ ದೇಶದಲ್ಲಿ ಭೂಕಂಪ ಸಂಭವಿಸಿದಾಗ ಶ್ರೀಗಳು ತಮ್ಮ ಜನ್ಮದಿನದಂದು ಅಪಾರ ಭಕ್ತರ ಸಹಕಾರದಿಂದ ಕನ್ನಡದ ಸಂತ್ರಸ್ತರಿಗೆ 2 ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿದ್ದಾರೆ. 2018ರಲ್ಲಿ ದೇಶದಲ್ಲಿ ಅತಿವೃಷ್ಟಿಯಾದಾಗ ಶ್ರೀಗಳು ತಮ್ಮ ಜನ್ಮದಿನದಂದು ತಮ್ಮ ಅಭಿಮಾನಿ ಭಕ್ತರ ಸಹಕಾರದೊಂದಿಗೆ ನಿರಾಶ್ರಿತರಾಗಿದ್ದ ಕೊಡಗಿನ 25 ಕುಟುಂಬಗಳಿಗೆ 10,000 ರೂಪಾಯಿಗಳಂತೆ 2,50,000 ರೂಪಾಯಿಗಳನ್ನು ನೀಡಿದ್ದಾರೆ. ಅಲ್ಲದೆ ಕೇರಳದಲ್ಲಿರುವ ವೀರಶೈವ ಲಿಂಗಾಯತ ಕುಟುಂಬಗಳಿಗೂ 2 ಲಕ್ಷ ರೂಪಾಯಿಗಳನ್ನು ನೀಡಿದ್ದಾರೆ. 2019ರಲ್ಲಿಯೂ ಅತಿವೃಷ್ಟಿಯಾಗಿ ದೊಡ್ಡ ಪ್ರವಾಹ ಬಂದು ಸಂಕಷ್ಟಕ್ಕೊಳಗಾದ ಉತ್ತರ ಕರ್ನಾಟಕದ ಜನರಿಗೆ ಅನುಕೂಲವಾಗಲೆಂದು ಶ್ರೀಗಳು ತಮ್ಮ ಅಭಿಮಾನಿ ಭಕ್ತರ ಸಹಕಾರದೊಂದಿಗೆ ಮುಖ್ಯಮಂತ್ರಿಗಳ ಬರ ಪರಿಹಾರ ನಿಧಿಗೆ 6,21,300 ರೂಪಾಯಿಗಳನ್ನು ನೀಡಿದ್ದಾರೆ. 2020ರಲ್ಲಿ ಕೊರೋನಾದಿಂದ ದೇಶದಲ್ಲಿ ಸಂಕಷ್ಟ ಎದುರಾದಾಗಲೂ ಜನರಿಗೆ ಸಹಾಯವಾಗಲೆಂದು ಶ್ರೀಗಳು ತಮ್ಮ ಜನ್ಮದಿನದಂದು ತಮ್ಮ ಅಭಿಮಾನಿ ಭಕ್ತರ ಸಹಕಾರದೊಂದಿಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಕೋವಿಡ್-19ಕ್ಕೆ 5 ಲಕ್ಷ ರೂಪಾಯಿಗಳನ್ನು ನೀಡಿದ್ದಾರೆ. ಒಟ್ಟಿನಲ್ಲಿ ಶ್ರೀಮದ್ ವಿಭೂತಿಪುರ ವೀರಸಿಂಹಾಸನ ಸಂಸ್ಥಾನ ಮಠವು ಸಮಾಜದ, ನಾಡಿನ, ರಾಜ್ಯದ, ದೇಶದ ಮಠ ಪರಂಪರೆಯಲ್ಲಿ ತನ್ನದೇ ಆದ ಛಾಪು ಒತ್ತಿ ಭಕ್ತಿಯಿಂದ ಬಂದವರ ಬಾಳಿಗೆ ಬೆಳಕಾಗಿ ದಾರಿದೀಪವಾಗಿ ಧರ್ಮಜ್ಯೋತಿ ಬೆಳಗಿಸುತ್ತಿರುವುದು ನಮ್ಮೆಲ್ಲರ ಭಾಗ್ಯವೇ ಸರಿ. ಶ್ರೀಮದ್ ವಿಭೂತಿಪುರ ವೀರಸಿಂಹಾಸನ ಸಂಸ್ಥಾನ ಮಠ ನಮ್ಮ ಹೆಮ್ಮೆ, ನಮ್ಮ ಪರಂಪರೆ. धर्मपीठ